ನನ್ನ ಪ್ರೀತಿಯ ಮಗುವೆ, ಇಂದು ಈ ಸಂದೇಶವು ನಿನ್ನ ಪಾಲಿಗೆ ಅತ್ಯಂತ ಚಮತ್ಕಾರಿಕವಾಗಿದೆ. ಇದು ಯಾವುದೇ ಸಾಮಾನ್ಯ ಸಂದೇಶವಲ್ಲ. ಹಾಗಾಗಿ ಈ ಸಂದೇಶವನ್ನು ತಪ್ಪಿಯೂ ನಿರ್ಲಕ್ಷಿಸಬೇಡ, ಏಕೆಂದರೆ ಈ ಸಂದೇಶವು ನಿನ್ನ ಪಾಲಿಗೆ ಅತ್ಯಂತ ಶುಭವಾಗಲಿದೆ. ನೀನು ಈ ಸಂದೇಶವನ್ನು ಕೇಳುತ್ತಿದ್ದೀಯಾ ಎಂದರೆ ಅದು ಕಾಕತಾಳೀಯವಲ್ಲ, ಬದಲಾಗಿ ಸ್ವತಃ ಬ್ರಹ್ಮಾಂಡವೇ ನಿನ್ನನ್ನು ಕರೆಯುತ್ತಿದೆ. ನಿನ್ನ ಹೃದಯವನ್ನು ತಲುಪಲು ಈ ಕ್ಷಣವನ್ನೇ ನಾನು ನಿಗದಿಪಡಿಸಿದ್ದೆ. ಈ ಸಂದೇಶವನ್ನು ಅರ್ಧಕ್ಕೆ ಬಿಡಬೇಡ, ಏಕೆಂದರೆ ಅರ್ಧ ಜ್ಞಾನವು ಜೀವನದಲ್ಲಿ ಕತ್ತಲೆಯನ್ನು ತರುತ್ತದೆ. ಇದನ್ನು ಪೂರ್ತಿಯಾಗಿ ಕೇಳು, ಏಕೆಂದರೆ ಇದು ಕೇವಲ ಶಬ್ದಗಳಲ್ಲ, ನಿನ್ನ ಇಚ್ಛೆಯನ್ನು ಪೂರೈಸಲು ನಾನು ನೀಡುತ್ತಿರುವ ಆದೇಶ. ನನ್ನ ಕೃಪೆಯಲ್ಲಿ ಮಣ್ಣನ್ನು ಚಿನ್ನವಾಗಿಸುವ ಶಕ್ತಿ ಇದೆ. ಈ ತಿಂಗಳ ಅಂತ್ಯದ ವೇಳೆಗೆ ನಿನಗೆ ಅಂತಹ ಒಂದು ಸುದ್ದಿ ಸಿಗಲಿದೆ. ಅದನ್ನು ಕೇಳಿ ನೀನು ಆನಂದದಿಂದ ನೃತ್ಯ ಮಾಡುತ್ತೀಯಾ? ಈ ಸಂದೇಶವು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿದೆ. ಇದನ್ನು ನೀವು ಗಂಭೀರವಾಗಿ ತೆಗೆದುಕೊಂಡು ಈ ಸಂದೇಶವನ್ನು ಕೇಳಿರಿ. ನಿರ್ಲಕ್ಷಿಸುವುದು ಉತ್ತಮವಲ್ಲ. ನೀನು ಗಾಢ ನಿದ್ರೆಯಲ್ಲಿದ್ದಾಗ ನಾನು ನಿನ್ನ ಕನಸುಗಳನ್ನು ಸ್ಪರ್ಶಿಸುತ್ತೇನೆ. ಚಮತ್ಕಾರಗಳು ನಿನ್ನ ಬಾಗಿಲಲ್ಲಿ ನಿನಗಾಗಿ ಕಾಯುತ್ತಿರುತ್ತವೆ. ಇದು ಕೇವಲ ಮಾತಲ್ಲ, ಇದು ನಿನ್ನ ಜೀವನದಲ್ಲಿ ನಡೆಯಲಿರುವ ಸತ್ಯ ಘಟನೆ. ನಿನಗೆ ಯಾರು ಜೀವನದಲ್ಲಿ ಹೊಸ ಅವಕಾಶಗಳನ್ನು ನೀಡಬೇಕೋ, ಯಾರಿಂದ ನಿನಗೆ ಸಹಾಯವಾಗಬೇಕೋ ಅಂತಹ ವ್ಯಕ್ತಿಗಳೊಂದಿಗೆ ನಾನು ಈಗಾಗಲೇ ಸಂವಾದ ನಡೆಸಿದ್ದೇನೆ. ಯೋಜನೆಗಳನ್ನು ನಾನು ಈಗಾಗಲೇ ಸಿದ್ಧಪಡಿಸಿದ್ದೇನೆ. ನೀನು ಕೇವಲ ಧೈರ್ಯದಿಂದ ಮುನ್ನಡೆಯಬೇಕಷ್ಟೇ. ನಿನ್ನನ್ನು ಯಾರು ವಿರೋಧಿಸುತ್ತಿದ್ದರೋ, ಯಾರಿಗೆ ನಿನ್ನ ಏಳಿಗೆ ಕಂಡು ಅಸೂಯೆ ಇತ್ತೋ ಅವರ ಮನಸ್ಸಿನಲ್ಲಿದ್ದ ನಕಾರಾತ್ಮಕತೆಯನ್ನು ನಾನೇ ಅಳಿಸಿ ಹಾಕಿದ್ದೇನೆ. ಇನ್ನು ಮುಂದೆ ಅವರು ನಿನ್ನ ಹಾದಿಗೆ ಅಡ್ಡಿ ಬರುವುದಿಲ್ಲ. ಬದಲಾಗಿ ನಿನ್ನ ಯಶಸ್ಸನ್ನು ಕಂಡು ಅವರು ಮೌನವಾಗುತ್ತಾರೆ ಮತ್ತು ನಿನಗೆ ಹಾದಿ ಮಾಡಿಕೊಡುತ್ತಾರೆ. ನಿನ್ನ ಕೆಲಸಗಳು ಇದುವರೆಗೆ ವಿಳಂಬವಾಗಿರಬಹುದು, ಆದರೆ ಈಗ ನಾನು ನಿನ್ನ ಸಮಯಕ್ಕೆ ವೇಗ ನೀಡಿದ್ದೇನೆ. ಪರ್ವತಗಳು ಅಲುಗಾಡುವಂತಹ ವೇಗದಲ್ಲಿ ನಿನ್ನ ಜೀವನದ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ. ಸ್ಥಗಿತಗೊಂಡಿದ್ದ ಪ್ರತಿಯೊಂದು ಕಾರ್ಯವೂ ಈಗ ಚಾಲನೆ ಪಡೆಯಲಿವೆ. ನೀನು ಇದುವರೆಗೆ ಅನುಭವಿಸಿದ ಪ್ರತಿಯೊಂದು ನೋವು, ಅವಮಾನ ಮತ್ತು ಕಣ್ಣೀರು ವ್ಯರ್ಥವಾಗಿಲ್ಲ. ಆ ಕಷ್ಟಗಳೇ ನಿನ್ನನ್ನು ಹದಗೊಳಿಸಿವೆ. ಈ ಕಾರಣದಿಂದಲೇ ನಿನ್ನಲ್ಲಿ ಒಂದು ವಿಶೇಷ ಪಾತ್ರತೆ ಎಲಿಜಿಬಿಲಿಟಿ ಮೂಡಿದೆ. ಈ ಅರ್ಹತೆ ನನ್ನ ಕೋಟ್ಯಾಂತರ ಭಕ್ತರಲ್ಲಿ ಕೇವಲ ಆಯ್ದ ಕೆಲವರಿಗೆ ಮಾತ್ರ ಸಿಗುತ್ತದೆ. ಅದು ನಿನಗೆ ಲಭಿಸಿದೆ. ನಿನ್ನ ಆತ್ಮದ ಶಕ್ತಿ ಈಗ ಹೆಚ್ಚಾಗಿದೆ. ನಿನ್ನ ಈ ಹೊಸ ಶಕ್ತಿಗೆ ಅನುಗುಣವಾಗಿ ಇಡೀ ಬ್ರಹ್ಮಾಂಡವೇ ತನ್ನನ್ನು ತಾನು ಮರುಹೊಂದಿಸಿಕೊಳ್ಳುತ್ತಿದೆ. ನಿಸರ್ಗದ ಪ್ರತಿಯೊಂದು ಅಂಶವೂ ಈಗ ನಿನ್ನ ಪರವಾಗಿ ಕೆಲಸ ಮಾಡಲು ಶುರು ಮಾಡಿದೆ. ನಿನ್ನ ಆಲೋಚನೆ ಮತ್ತು ದೃಷ್ಟಿಕೋನ ಈಗ ಬದಲಾಗುತ್ತಿದೆ. ನಾನು ನಿನ್ನೊಳಗೆ ದಿವ್ಯ ಬುದ್ಧಿಯನ್ನು ಸ್ಥಾಪಿಸಿದ್ದೇನೆ. ಇದರಿಂದ ನೀನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀಯ ಮತ್ತು ತಪ್ಪು ದಾರಿಗಳಿಂದ ದೂರವಿರುತ್ತೀಯ. ನೀನು ಕೇವಲ ಭೌತಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿಯೂ ಉನ್ನತ ಮಟ್ಟಕ್ಕೇರುತ್ತಿದ್ದೀಯ. ನಿನ್ನ ಸುತ್ತಲೂ ನಾನು ಈಗ ಒಂದು ಅದೃಶ್ಯ ಶಕ್ತಿಯ ರಕ್ಷಣಾ ಕವಚವನ್ನು ನಿರ್ಮಿಸಿದ್ದೇನೆ. ಇನ್ನು ಮುಂದೆ ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ತಪ್ಪು ವ್ಯಕ್ತಿಗಳು ನಿನ್ನ ಜೀವನದ ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಕೇವಲ ಒಳ್ಳೆಯವರು ಮತ್ತು ನಿನಗೆ ಬೆಂಬಲ ನೀಡುವವರು ಮಾತ್ರ ನಿನ್ನ ಹತ್ತಿರ ಬರುತ್ತಾರೆ. ಮಗುವೇ, ಈಗ ನಿನ್ನ ಅದೃಷ್ಟದ ಚಕ್ರ ತಿರುಗಿದೆ. ಹಿಂದೆ ನಡೆದಿದ್ದನ್ನು ಮರೆತು ಬಿಡು. ಮುಂದೆ ಬರಲಿರುವ ಸುಖದ ಅಧ್ಯಾಯಕ್ಕಾಗಿ ಸಿದ್ಧನಾಗು. ನಿನ್ನ ಕೈ ಹಿಡಿದು ಮುನ್ನಡೆಸಲು ನಾನು ನಿನ್ನ ಮುಂದೆ ನಡೆಯುತ್ತಿದ್ದೇನೆ. ಮಗುವೆ, ನೀನು ನನಗೆ ಕೇಳಿದ್ದೆ, ಈ ಕೆಲಸವನ್ನು ನೀನು ಮಾಡಿಕೊಡು ಎಂದು. ನಾನು ಅದಕ್ಕಾಗಿ ಎಲ್ಲವನ್ನೂ ವ್ಯವಸ್ಥೆ ಮಾಡಿದ್ದೇನೆ. ಇದು ಕೇವಲ ಭಕ್ತನಿಗೆ ಸಮಾಧಾನ ಮಾಡುವುದಲ್ಲ, ಬದಲಾಗಿ ಬಾಬಾ ಭಕ್ತನಿಗಿಂತ ಮುಂಚಿತವಾಗಿಯೇ ಹೋಗಿ ಅವನಿಗಾಗಿ ಪರಿಸ್ಥಿತಿಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಎಂಬ ಭರವಸೆಯನ್ನು ನೀಡುತ್ತದೆ. ಮಗುವೆ, ನೀನು ಈಗ ಸರಿಯಾದ ಫ್ರೀಕ್ವೆನ್ಸಿಯಲ್ಲಿ ಕಂಪಿಸುತ್ತಿದ್ದೀಯ. ನಿನ್ನ ವೈಬ್ರೇಷನ್ಗಳು ಸಕಾರಾತ್ಮಕವಾಗಿವೆ. ನನ್ನ ಶಕ್ತಿಯೊಂದಿಗೆ ನೀನು ಸಂಪರ್ಕ ಹೊಂದಿದ್ದೀಯ. ಹಾಗಾಗಿ ನಿನಗೆ ನಿನ್ನ ಮನಸ್ಥಿತಿಯು ಬದಲಾಗಿ ಬಾಬಾರವರು ಒಂದು ಅದ್ಭುತ ಅನುಗ್ರಹ ಮಾಡಲಿದ್ದಾರೆ. ನಿನ್ನ ಜೀವನದಲ್ಲಿ ಚಮತ್ಕಾರಗಳನ್ನು ಮಾಡುತ್ತಿದ್ದಾರೆ. ಅದನ್ನು ಆಧ್ಯಾತ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಸಹ ನಿನ್ನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ತರಲಿದ್ದಾರೆ. ನಿನ್ನನ್ನು ಇಂದು ಸಾಮಾನ್ಯ ಎಂದು ಭಾವಿಸುವವರು ನಾಳೆ ನಿನ್ನನ್ನು ಅಸಾಧಾರಣ, ಅಸಾಮಾನ್ಯವಾದ ವ್ಯಕ್ತಿ ಎಂದು ಕರೆಯುತ್ತಾರೆ. ಇಲ್ಲಿ ಬಾಬಾ ಭಕ್ತನ ಬಾಹ್ಯ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಅವನ ಆಂತರಿಕ ದಿವ್ಯ ಪ್ರಕಾಶದ ಬಗ್ಗೆ ಮಾತನಾಡುತ್ತಿದ್ದಾರೆ. ಭಕ್ತನೊಳಗೆ ದಿವ್ಯತೆಯ ಬೆಳಕು ಜಾಗೃತವಾಗಿರುವುದರಿಂದ ಅವನ ಗುರುತು ಮತ್ತು ಪ್ರತಿಷ್ಠೆ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ತಿಳಿಸುತ್ತಿದ್ದಾರೆ.
ನೋವು ಕೇವಲ ರೂಪಾಂತರಕ್ಕೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಬೇಕಾದ ಪ್ರಕ್ರಿಯೆ ಮತ್ತು ನಷ್ಟ ಎಂಬುದು ಕೇವಲ ಸಿದ್ಧತೆ ಎಂದು ವಿವರಿಸಲಾಗಿದೆ. ಅಂದರೆ ನೀನು ಇದುವರೆಗೆ ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನಿನ್ನನ್ನು ಮುಂದಿನ ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸುವ ಉದ್ದೇಶವಿತ್ತು ಎಂಬ ತತ್ವವನ್ನು ಬಾಬಾ ಇಲ್ಲಿ ಈ ಮೂಲಕ ತಿಳಿಸಿದ್ದಾರೆ. ಬಾಬಾ ಕೇವಲ ವೈಯಕ್ತಿಕವಾಗಿ ಸಹಾಯ ಮಾಡುವುದಲ್ಲದೆ ಇಡೀ ಪ್ರಕೃತಿಯೇ ಭಕ್ತನ ಪರವಾಗಿ ಕೆಲಸ ಮಾಡುವಂತೆ ಮಾಡುತ್ತಿದ್ದಾರೆ. ಬ್ರಹ್ಮಾಂಡದ ಸಹಾಯ ನಿನಗೆ ದೊಡ್ಡ ಮಟ್ಟದ ಭರವಸೆಯಲ್ಲಿ ಅಡಗಿದೆ, ಅದನ್ನು ನಿಮಗೆ ನೀಡಲಿದ್ದಾರೆ. ನೀನು ಯಾರಿಗೂ ಹೇಳದೆ ನಿನ್ನೊಳಗೆ ಹತ್ತಿಕ್ಕಿಕೊಂಡಿದ್ದ ಮೌನ, ಸಹನೆ ಮತ್ತು ನೋವಿಗೆ ಈಗ ಫಲ ಸಿಗುವ ಸಮಯ. ಸಾಮಾನ್ಯವಾಗಿ ಜನರು ದೂರು ನೀಡುತ್ತಾರೆ, ಆದರೆ ಯಾರು ದೂರು ನೀಡದೆ ಮೌನವಾಗಿ ಬಾಬಾರನ್ನು ನಂಬಿರುತ್ತಾರೋ ಅವರಿಗೆ ಸಿಗುವುದು ವಿಶೇಷ ಗೌರವ ಹಾಗೂ ಮನ್ನಣೆ. ಅವರ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಅವರ ಪ್ರತಿಯೊಂದು ಕಣ್ಣೀರಿನ ಹನಿಗೂ ವಿಶೇಷವಾದಂತಹ ಬಹುಮಾನ ದೊರಕುತ್ತದೆ. ನಿಮ್ಮ ಸುತ್ತಲೂ ಈಗ ಬಾಬಾ ಒಂದು ಶಕ್ತಿಯನ್ನು ಸೃಷ್ಟಿಸಿದ್ದಾರೆ. ಅದು ಕೇವಲ ಸಕಾರಾತ್ಮಕ ಆತ್ಮಗಳನ್ನು ಮಾತ್ರ ನಿಮ್ಮ ಬಳಿ ತರಲು ಬಿಡುತ್ತದೆ. ಅಂದರೆ ಇನ್ನು ಮುಂದೆ ತಪ್ಪು ಜನರು ಅಥವಾ ತಪ್ಪು ಸಂಬಂಧಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸಲು ಬಾಬಾರವರು ಕನಸಿನಲ್ಲಿಯೂ ಸಹ ಬಿಡುವುದಿಲ್ಲ. ನೀನು ಮಲಗಿದ್ದಾಗ ನಾನು ನಿನ್ನ ಕನಸುಗಳನ್ನು ಸ್ಪರ್ಶಿಸುತ್ತೇನೆ ಮತ್ತು ಎಚ್ಚರವಾದಾಗ ಚಮತ್ಕಾರಗಳು ನಿನ್ನ ಬಾಗಿಲಿನಲ್ಲಿ ನಿಂತಿರುತ್ತವೆ. ಅಂದರೆ ಭಕ್ತರಿಗೆ ಅರಿವಿಲ್ಲದೆಯೇ ಅವರ ಜೀವನದ ಬದಲಾವಣೆ ಪ್ರಕ್ರಿಯೆ ನಡೆಯುತ್ತದೆ. ಸಾಮಾನ್ಯವಾಗಿ ಶತ್ರುಗಳು ನಾಶವಾಗುತ್ತಾರೆ ಎಂದು ಹೇಳಲಾಗುತ್ತದೆ, ಆದರೆ ಇಲ್ಲಿ ಬಾಬಾ ನಿಮ್ಮನ್ನು ವಿರೋಧಿಸುವವರು ಮನಸ್ಸಿನಿಂದ ನಿಮ್ಮ ಬಗ್ಗೆ ಇರುವ ನಕಾರಾತ್ಮಕತೆಯನ್ನು ತೆಗೆದು ಹಾಕುತ್ತಿದ್ದಾರೆ. ಅವರು ಇನ್ನು ಮುಂದೆ ನಿಮ್ಮನ್ನು ವಿರೋಧಿಸುವುದಿಲ್ಲ, ಬದಲಾಗಿ ನಿಮ್ಮ ಏಳಿಗೆಗೆ ಅವರೇ ಹಾದಿಯಾಗುತ್ತಾರೆ ಎಂದು ಹೇಳುತ್ತಿದ್ದಾರೆ. ಕೇವಲ ಹಣ ಅಥವಾ ಯಶಸ್ಸು ಸಿಗುತ್ತದೆ ಎನ್ನುವುದಕ್ಕಿಂತ ಹೆಚ್ಚಾಗಿ ನಿನ್ನ ಚೇತನ ಅಥವಾ ಪ್ರಜ್ಞೆ ಕಾನ್ಶಿಯಸ್ನೆಸ್ ವಿಸ್ತಾರವಾಗುತ್ತಿದೆ. ಇದರಿಂದ ನಿನ್ನ ದೃಷ್ಟಿಕೋನವೇ ಬದಲಾಗಿ ನೀನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿವ್ಯ ಬುದ್ಧಿಯನ್ನು ಪಡೆಯುತ್ತೀಯಾ ಎಂದು ಬಾಬಾ ಹೇಳುತ್ತಿದ್ದಾರೆ. ಇದರಿಂದ ಭಕ್ತನ ಆಂತರಿಕ ಬೆಳವಣಿಗೆಯ ಬಗ್ಗೆ ತಿಳಿಸುತ್ತದೆ. ಬಾಬಾ ಹೇಳುವಂತೆ ಅವರು ನಿಮ್ಮ ಸಮಯಕ್ಕೆ ವೇಗ ನೀಡುತ್ತಿದ್ದಾರೆ. ಪರ್ವತಗಳು ಅಲುಗಾಡುವಂತಹ ವೇಗದಲ್ಲಿ ನಿಂತು ಹೋದ ಕೆಲಸಗಳು ಇನ್ನು ಮುಂದೆ ಶೀಘ್ರವಾಗಿ ನಡೆಯಲಿವೆ. ಅಂದರೆ ಕಾಲಗತಿಯನ್ನು ಭಕ್ತನಿಗಾಗಿ ಬದಲಾಯಿಸುವ ಮಾತು ನಿಮಗೆ ನೀಡುತ್ತಿದ್ದಾರೆ, ವಚನವನ್ನು ನೀಡುತ್ತಿದ್ದಾರೆ. ನೀನು ನೋವಿನಲ್ಲಿಯೂ ಸಹ ಸೋಲೊಪ್ಪದ ಕಾರಣ ನಿನ್ನೊಳಗೆ ಒಂದು ವಿಶೇಷ ಪಾತ್ರತೆ ಜಾಗೃತಗೊಂಡಿದೆ. ಇದು ಕೇವಲ ಆಯ್ದ ಭಕ್ತರಿಗೆ ಮಾತ್ರ ಸಿಗುವಂಥದ್ದು ಎಂದು ಬಾಬಾ ಇಲ್ಲಿ ಭಕ್ತನ ಅರ್ಹತೆಯನ್ನು ಗುರುತಿಸಿ ನೀಡುತ್ತಿದ್ದಾರೆ. ಒಟ್ಟಾರೆಯಾಗಿ ಈ ಸಂದೇಶದಲ್ಲಿ ಹೊರಗಿನ ಬದಲಾವಣೆಯ ಬಗ್ಗೆ ಮಾತ್ರವಲ್ಲದೆ ಭಕ್ತನ ಒಳಗಿನ ಆಂತರಿಕ ಶಕ್ತಿ ಮತ್ತು ಪ್ರಜ್ಞೆಯ ಬದಲಾವಣೆಯ ಬಗ್ಗೆಯೂ ಹೆಚ್ಚು ವಿವರವಾಗಿ ನಿಮ್ಮ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಬದಲಾವಣೆಯಾಗುತ್ತಿರುವುದನ್ನು ಬಾಬಾ ಇಲ್ಲಿ ನಿಮಗೆ ತಿಳಿಸುತ್ತಿದ್ದಾರೆ. ಈ ಬದಲಾವಣೆಗಳನ್ನು ನೀವು ಒಪ್ಪಿಕೊಂಡರೆ ನಿಮ್ಮ ಜೀವನದಲ್ಲಿ ನಡೆಯುವುದು ಬಾಬಾರವರ ಅದ್ಭುತ ಚಮತ್ಕಾರ. ನನ್ನ ಮಗುವೆ, ನೀನು ಎಷ್ಟೋ ಬಾರಿ ಸೋತು ಸುಣ್ಣವಾದಾಗಲೂ ನಾನು ನಿನಗೆ ಒಳಗಿನಿಂದ ಏಳುವ ಶಕ್ತಿ ನೀಡಿದ್ದೆ. ಈಗ ಆ ಶಕ್ತಿಯೇ ನಿನ್ನ ಜೀವನದ ಅತಿ ದೊಡ್ಡ ಆಯುಧವಾಗಲಿದೆ. ನಿನ್ನ ಸಂಘರ್ಷಗಳ ಕಾಲ ಮುಗಿದಿದೆ ಮತ್ತು ಉನ್ನತಿಯ ಕಾಲ ಆರಂಭವಾಗಿದೆ. ನಿನ್ನ ಹೆಜ್ಜೆಗಳು ದೃಢವಾಗಿರಲಿ, ನಿನ್ನ ಗುರಿ ಪವಿತ್ರವಾಗಿರಲಿ ಮತ್ತು ನಿನ್ನ ನಂಬಿಕೆ ಅಚಲವಾಗಿರಲಿ, ಏಕೆಂದರೆ ಮುಂದೆ ಬರಲಿರುವುದು ನಿನ್ನ ಕಲ್ಪನೆಗಿಂತಲೂ ಮೀರಿದ ಸುಂದರ ಜೀವನ. ನಿನ್ನ ಅದೃಷ್ಟದ ಚಕ್ರ ಎಷ್ಟು ವೇಗವಾಗಿ ತಿರುಗಲಿದೆ ಎಂದರೆ ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನೀನೇ ಅಚ್ಚರಿ ಪಡುತ್ತೀಯ. ಹಠಾತ್ ಪವಾಡಗಳನ್ನು ಮಾಡುವುದೇ ಬಾಬಾರವರ ಶೈಲಿ. ನೀನು ಎತ್ತರಕ್ಕೆ ಬೆಳೆಯುವಾಗ ನಿನ್ನನ್ನು ನೋಡಿ ಅಸೂಯೆ ಪಡುವವರು ಇರುತ್ತಾರೆ, ನಿನ್ನನ್ನು ಕೀಳಾಗಿ ಕಾಣುವವರು ಇರುತ್ತಾರೆ. ಆದರೆ ಅವರ ಮಾತುಗಳಿಗೆ ಕಿವಿಗೊಡಬೇಡಿ. ನಿನ್ನ ಗುರುತು ಇನ್ನು ಮುಂದೆ ಜನರ ಅಭಿಪ್ರಾಯದಿಂದಲ್ಲ, ನನ್ನ ಆಶೀರ್ವಾದದಿಂದ ನಿರ್ಧಾರವಾಗುತ್ತದೆ. ಬಾಬಾ ಮೊದಲು ತನ್ನ ಭಕ್ತನ ಹಾದಿಯ ಅಡೆತಡೆಗಳನ್ನು ತೆಗೆದು ಹಾಕುತ್ತಾನೆ, ನಂತರ ಶತ್ರುಗಳನ್ನು ಶಾಂತಗೊಳಿಸುತ್ತಾನೆ. ಈಗ ಆ ಸಮಯ ಬಂದಿದೆ. ಎದ್ದೇಳು ಮತ್ತು ನಿನ್ನ ಹೊಸ ಜೀವನದ ಅಧ್ಯಾಯಗಳನ್ನು ಸ್ವಾಗತಿಸು. ನಾನು ಈಗಾಗಲೇ ನಿನ್ನ ಹಣೆಬರದ ದಿಕ್ಕನ್ನು ಬದಲಿಸಿದ್ದೇನೆ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಕೇವಲ ಉನ್ನತಿ ಮಾತ್ರ ಇರುತ್ತದೆ ಎಂದು ಹೇಳುತ್ತಾ ಭಕ್ತನಿಗೆ ಪೂರ್ಣ ಅಭಯ ನೀಡಿ ಈ ಸಂದೇಶವನ್ನು ಮುಗಿಸುತ್ತಿದ್ದಾರೆ. ಈ ಸಂದೇಶವು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡುವುದನ್ನು, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡುವುದನ್ನು ಮರೆಯದಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದ್ಭುತ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.